ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಸೂಪರಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ಉಳಿಕಲ್ಲಿಗೆ ಹೋಗ್ತಾಯಿದ್ದೀವಿ. ಉಳಿಕಲ್ಲು ಶಿವಮೊಗ್ಗದ ಹತ್ರ. ಸೊ ಇವಾಗ ಬೆಳಗ್ಗೆ ಬಂದು 7 ಗಂಟೆ ಟೈಮು. ನಾನು ರೆಡಿಯಾಗಿದ್ದೀನಿ. ಸೊ ವಿಕ್ಕಿ ಅವರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಪಾಪು ಕೂಡ ರೆಡಿ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ನಾನು, ಪಾಪು, ಅತ್ತೆ ಮಾವ, ವಿಕ್ಕಿ 4 ಜನ ಹೋಗ್ತಾ ಇದ್ದೀವಿ. ಸೊ ಬೇಗ ಬರೋಣ ಅಂತ ಬೆಳಗ್ಗೆ ಬೇಗ ಹೊರಟಿದ್ದೀವಿ. ಆಲ್ಮೋಸ್ಟ್ ಒಂದು ಸಂಜೆ ಆಗುತ್ತೆ ವಾಪಸ್ ಊರಿಗೆ ಬರೋಷ್ಟೊತ್ತಿಗೆ. ಅಪ್ಪೆ ಅದಕ್ಕೆ. ಆ್ಯಂಡ್ ಇವತ್ತಿನ ವಿಡಿಯೋ ಹೇಗಿರುತ್ತೆ ಆ್ಯಂಡ್ ಅಲ್ಲಿ ದೇವಸ್ಥಾನದ್ದೆಲ್ಲ ಬ್ಲಾಗ್ ತೋರಿಸ್ತೀನಿ ನಿಮಗೆ. ಬ್ಲಾಗಲ್ಲಿ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ, ಅಲ್ಲಿ ಹಳೆ ದೇವಸ್ಥಾನ. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನಂತ ನಿಮಗೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಆ್ಯಕ್ಚುಲಿ ಇವತ್ತು ನಮ್ಮ ಅಕ್ಕನ ಮಗಳು ಬರ್ಡೇ ಕೂಡ ಇದೆ. ಸೊ ನಾವು ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಸಡನ್ ಪ್ಲ್ಯಾನ್ ಮಾಡಿದ್ದು. ಸೊ ಬರ್ಡೇ ಗರ್ಲ್ ಇಲ್ಲೇ ಇದ್ದಾಳೆ. ಇಶಾ ಬಾಯಿಲಿ ನೋಡಿ, ಇಲ್ಲಿ ಬರ್ಡೇ ಗರ್ಲ್ ಇವಳು. ಬರ್ಡೇಗಳು ಅವಳದು ಮಧ್ಯಾಹ್ನ ಊಟಕ್ಕೆಲ್ಲ ಹೇಳಿದ್ದಾರೆ. ನಾವು ಸಂಜೆ ಅಷ್ಟೊತ್ತಿಗೆ ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ನೋಡಬೇಕು ಎಷ್ಟೊತ್ತಾಗುತ್ತೆ ಏನು ಅಂತ. ಬಂದ ಮೇಲೆ ಕೇಕ್ ಕಟ್ ಮಾಡಿಸಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಸೊ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದೀವಿ. ಪಾಪ ಮಲಗಿದ್ದಾಳೆ. ಸೊ ನಾನು ಕಾರಲ್ಲಿ ತಿಂದ್ರಾಯ್ತು ಅಂತ ಅವ್ರು ಹೋಗಿದ್ದಾರೆ. ಅವ್ರು ತಿಂದ್ಬಿಟ್ಟು ನನಗೆ ತರ್ತಾರೆ. ಸೊ ಅವಳು ಮಲ್ಕೊಂಡ್ಬಿಟ್ಲು. ಅವಳು ಮಲಗೋ ಟೈಮು 10 ಗಂಟೆ ಏನೋ ಆಗಿದೆ ಇವಾಗ ಟೈಮು. ಆ್ಯಂಡ್ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಬೇಕು. ಇನ್ನೂ ಒಂದು ತಾಸಿದೆ. ಸೊ ಆಲ್ಮೋಸ್ಟ್ ಒಂದು ಹರಿಹರದಿಂದ ಇಲ್ಲಿಗೆ ಉಳಿಕಲ್ಲಿಗೆ 3.5 ತಾಸು ಟೈಮ್ ಬೇಕಾಗುತ್ತೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಗೈಸ್. ತಿಂಡಿ ಇಡ್ಲಿ. ಗೈಸ್ ಇಡ್ಲಿ ತಿಂದಾದ್ಮೇಲೆ ಚಹಾ ಕುಡಿಯೋಣ ಅಂತ ಚಹಾ ಕುಡಿತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಆ್ಯಂಡ್ ಒಳಗಡೆಗೆ ಆಲ್ರೆಡಿ ಒಂದು ಸಲ ಹೋಗಿ ಬಂದೆ, ದೇವರಿಗೆಲ್ಲ ಕೈ ಮುಗಿದು. ಹಾಗೆ ಒಳಗಡೆ ತುಂಬ ರಶ್ ಇದೆ. ಸೊ ಸ್ವಲ್ಪ ಜನ ಕಡಿಮೆ ಆದಮೇಲೆ ಒಳಗಡೆ ವಿಡಿಯೋ ಮಾಡ್ಕೊಳ್ತೀನಿ. ಸೊ ಗೈಸ್, ಇವಾಗ ಪ್ರಸಾದ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಅನ್ನ ಸಾರು, ಪಾಯಸ, ಮಜ್ಜಿಗೆ ಅನ್ನ ಅದು ಎಲ್ಲ ಇತ್ತು. ಸೊ ಪ್ರಸಾದ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಒಂದು ಸಂಜೆ ತನಕ ಇಲ್ಲೇ ಇದ್ದು ಹೋಗೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿ ದೇವಸ್ಥಾನ ಹೊಸದಾಗಿ ಕಟ್ತಾ ಇದ್ದಾರೆ. ಸೊ ಅದನ್ನು ನಿಮಗೆ ಕ್ಲಿಪ್ಪಿಂಗ್ನ ತೋರಿಸ್ತೀನಿ. ದೇವಸ್ಥಾನ ಕಟ್ಟಡ ಆಗ್ತಾ ಇದೆ. ಸೊ ಇನ್ನೂ ಕನ್ಸ್ಟ್ರಕ್ಷನ್ ಅಂಡರಲ್ಲಿದೆ. ಹಳೆ ದೇವಸ್ಥಾನ ಇದು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಇಲ್ಲೇ ನೋಡಿದ್ವಿ ಅದು. ಆ್ಯಂಡ್ ಇದು ಹೊಸ ದೇವಸ್ಥಾನ. ಇದು ಕಟ್ತಾ ಇದ್ದಾರೆ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅಷ್ಟು ಬ್ಯೂಟಿಫುಲ್ಲಾಗಿ ಕಟ್ತಾ ಇದ್ದಾರೆ. ಈ ಮೇಲೆಲ್ಲ ನಾವು ಇದಕ್ಕೆ ಹೋಗಿದ್ವಲ್ಲ, ಹಿಡಿಂಬ ಟೆಂಪಲ್, ಅದೇ ಅಲ್ಲೂ ಹಿಂಗೆ ಇತ್ತಲ್ಲ ಸ್ವಲ್ಪ ಮೇಲೆಲ್ಲ. ಈ ಕಡೆಗೆಲ್ಲ ಹಿಂಗೆ ಕೋಸ್ಟಲ್ ಸೈಡ್ ಎಲ್ಲ ಹಿಂಗೆ ಇರ್ತದೆ ಟೆಂಪಲ್ ಅಲ್ಲ. ಬ್ಯಾಕ್ ಸೈಡ್ ವ್ಯೂ. ಏನೇ ಪ್ರಸಾದ. ಏನಂದರೆ ಪಾಯಸ, ಅನ್ನ ಸಾರು ಮಾತ್ರ ಅಮೃತ ಇದ್ದಂಗಿತ್ತು. ಅದೇನೋ ಗೊತ್ತಿಲ್ಲ. ದೇವಸ್ಥಾನದ ಪ್ರಸಾದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಇದೆ ದೇವಸ್ಥಾನದ ಫ್ರಂಟಿನೂ. ಬೇರೆ ಬೇರೆ ದೇವಸ್ಥಾನ ಎಲ್ಲ ಆ ಕಡೆಗೆ ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನ ಮಾಡ್ತಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ವ್ಯೂ ಈ ಥರ ಇದೆ.
ನೋಡಿ, ಎತ್ತ ನೋಡಿದ್ರು ಹಸಿರು ಬೆಟ್ಟ ಗುಡ್ಡ. ಸೊ ಇದು ಶಿವಮೊಗ್ಗದ ಹತ್ತಿರ ಹುಳಿಕಲ್ಲು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲು. ಸೊ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದರೆ ನಿಮಗೆ ಲೊಕೇಶನ್ ಸಿಗುತ್ತೆ. ಸೊ ಗೊತ್ತಾಗದೇ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಲೊಕೇಶನ್ನ ಕಳಿಸ್ಕೊಡ್ತೀನಿ. ತುಂಬ ಹಳೆಯ ದೇವಸ್ಥಾನ, ಬಟ್ ಸಿಕ್ಕಾಬಟ್ಟೆ ಪವರ್ಫುಲ್ ಆಗಿರುವಂತಹ ದೇವಸ್ಥಾನ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಹೋಗಿ ಬಂದ ಮೇಲೆ ನಮಗೆ ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಹೋಗ್ತಾ ಇರ್ತೀವಿ, ವರ್ಷಕ್ಕೊಂದ್ಸಲನಾದರೂ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ರೆ ಅದು ಬೇಗನೆ ಕೆಲಸ ಆಗುತ್ತೆ. ಆ್ಯಂಡ್ ಇಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸು. ಇಲ್ಲಿಗೆ ಹೋಗಿ ಬಂದುಬಿಟ್ರೆ ಸಾಕು, ನಾವು ಅಂದ್ಕೊಂಡಿರೋ ಕೆಲಸ ಅಷ್ಟು ಬೇಗ ನೆರವೇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಹಳೆ ದೇವಸ್ಥಾನ, ಬಟ್ ಅಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಹೋಗಿ ಬರೋದಕ್ಕೆ ಒಂದಿನ ಆಗುತ್ತೆ ಅಷ್ಟೇ. ಅಂದರೆ ಬೆಳಗ್ಗೆ ಹೋದರೆ ರಾತ್ರಿಯೇ ಬರೋದು, ಆ ಥರ ಟೈಮ್ ತೊಗೊಳುತ್ತೆ. ಬಟ್ ಹೋಗಿ ಬಂದರೆ ಮಾತ್ರ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಟೆಂಪಲ್ಗೆ ನೀವು ಯಾರಾದರೂ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ವಿಸಿಟ್ ಮಾಡಿದ್ದೀನಿ ಅಂತ, ಅಥವಾ ಗೊತ್ತಾಗ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲೊಕೇಶನನ್ನು ಶೇರ್ ಮಾಡ್ತೀನಿ. ಹಾಗೆಯೇ ಎಲ್ಲ ದೇವಸ್ಥಾನದಲ್ಲಿ ನರಸಿಂಹನ ಮೇಲೆ ಲಕ್ಷ್ಮಿ ಕೂತಿರ್ತಾರೆ. ಬಟ್ ಈ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮಿ ಇಬ್ಬರು ಜೊತೆಗೆ ಅಕ್ಕಪಕ್ಕ ಇದ್ದಾರೆ. ಸೊ ಅದೊಂದು ವಿಶೇಷತೆ ಈ ದೇವಸ್ಥಾನದಲ್ಲಿ ಅಂತ ಹೇಳ್ಬೋದು. ಹಾಗೆಯೇ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.